ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆರಾಯನ ಅಬ್ಬರ. ರಾತ್ರಿ ಇಡೀ ಬಿಟ್ಟು ಬಿಡದೆ ಸುರಿದ ಮಳೆರಾಯ. ವರ್ಣನ ಆರ್ಭಟಕ್ಕೆ ಹಲವೆಡೆ ಭಾರೀ ಅವಾಂತರ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಲ್ಲಿ ಗಾಳಿ ಸಹಿತ ಮಳೆ. ಉರ್ಲಾಂಡಿಯಲ್ಲಿ ಮನೆಗಳ ಮೇಲೆ ಉರುಳಿ ಬಿದ್ದ ಮರ. ಭಾರೀ ಗಾಳಿಗೆ ಹಾರಿ ಹೋದ ಮನೆ ಮೇಲಿನ ಶೀಟುಗಳು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ಹುಕ್ಕೇರಿ, ರಾಯಭಾಗ, ನಿಪ್ಪಾಣಿಯಲ್ಲೂ ಮಳೆರಾಯನ ಅಬ್ಬರ. ಮಳೆಯ ಸಿಂಚನದಿಂದ ತಂಪಾದ ವಾತಾವರಣ. ರೈತರ ಮೊಗದಲ್ಲಿ ಮೂಡಿದ ಮಂದಹಾಸ. ಬೀದರ್ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಜಿಟಿಜಿಟಿ ಮಳೆ. ಔರಾದ್ ತಾಲೂಕಿನ ಕೊಳ್ಳೂರ ಗ್ರಾಮದಲ್ಲಿ ಗಾಳಿಗೆ ಭಾರೀ ಅವಾಂತರ. 15ಕ್ಕೂ ಹೆಚ್ಚು ಮರಗಳು ಧರಾಶಾಹಿ. ಬಿಸಿಲಿಂದ ಕಂಗೆಟ್ಟ ಬಾಗಲಕೋಟೆ ಜನರಿಗೆ ತಂಪೆರೆದ ಮಳೆರಾಯ. ಬಾದಾಮಿ ಸೇರಿದಂತೆ ಹಲವೆಡೆ ಬಿರುಸಿನ ಮಳೆ. ಜೋರಾದ ಗಾಳಿಯಿಂದ ಹಾರಿ ಹೋದ ಬೃಹತ್ ಕಟೌಟ್. ಕಿಡ್ನಾಪ್ ಕೇಸ್ನಲ್ಲಿ ಜೈಲಲ್ಲಿರೋ ರೇವಣ್ಣಗೆ ಜಾಮೀನಿನದ್ದೇ ಜಪ. ಇವತ್ತು ಜೆಡಿಎಸ್ ನಾಯಕನ ಬೇಲರ್ಜಿ ವಿಚಾರಣೆ. ಮಾಜಿ ಸಚಿವನಿಗೆ ಇವತ್ತಾದ್ರೂ ಸಿಗತ್ತಾ ಜಾಮೀನು, ಇಲ್ಲ ಜೈಲೇ ಗತಿನಾ? ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡಗೆ ಜೈಲುವಾಸ. ಇವತ್ತು ಜಾಮೀನು ಅರ್ಜಿ ಸಲ್ಲಿಸಲಿರೋ ವಕೀಲ. ಬಿಜೆಪಿ ಮುಖಂಡನಿಗೆ ಸಿಗುತ್ತಾ ಜಾಮೀನು? ಮಾಜಿ ಸಚಿವ ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಸಂತ್ರಸ್ತೆ ರಕ್ಷಣೆಗೂ ಮೊದಲು ಮಾಡಿದ್ದ ವಿಡಿಯೋ ರಿಲೀಸ್. ನನ್ನ ಅಪಹರಣ ಮಾಡಿಲ್ಲ, ನೆಂಟರ ಮನೆಗೆ ಹೋಗಿದ್ದೆ ಎಂದ ಸಂತ್ರಸ್ತೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಮತ್ತಿಬ್ಬರು ಅರೆಸ್ಟ್. ಇಬ್ಬರು ಆರೋಪಿಗಳಿಗೆ 14 ದಿನ ನ್ಯಾಯಾಂಗ ಬಂಧನ. ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ಗಿರಿಗೌಡ ಆದೇಶ. ವಿಜಯಪುರದಲ್ಲಿ ಲೋಕಸಭಾ ಚುನಾವಣಾ ಬೆಟ್ಟಿಂಗ್ ಭರಾಟೆ. ಅಭ್ಯರ್ಥಿಗಳ ಸೋಲು ಗೆಲುವಿನ ಬಗ್ಗೆ ಬಾಜಿ ಕಟ್ಟಿ ನೋಡು ಅಂತಿರೋ ಜನ. 10 ಪ್ಲೇಟ್ ಭಜ್ಜಿ, 500 ರೂಪಾಯಿ ಕಟ್ಟಿ ಮಂದಿಯ ಜೂಜಾಟ. ಇಂದು ದೇಶದಲ್ಲಿ 4ನೇ ಹಂತದ ಲೋಕಸಭಾ ಚುನಾವಣೆ. 10 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ 96 ಕ್ಷೇತ್ರಗಳಿಗೆ ಮತದಾನ. 1717 ಅಭ್ಯರ್ಥಿಗಳ ಹಣೆಬರಹ ಬರೆಯಲಿರೋ ಮತದಾರ. ಆಂಧ್ರ ಪ್ರದೇಶದಲ್ಲಿ ಇವತ್ತು ವಿಧಾನಸಭಾ ಚುನಾವಣೆ. 175 ಸ್ಥಾನಗಳಿಗೆ ವೋಟಿಂಗ್. ಒಡಿಶಾದ 147 ವಿಧಾನಸಭೆಗೂ ಇವತ್ತೇ ಮತದಾನ. ಇವತ್ತು ವಾರಣಾಸಿಗೆ ನರೇಂದ್ರ ಮೋದಿ ಭೇಟಿ. ಪ್ರಧಾನಿಯನ್ನ ಸ್ವಾಗತಿಸುವುದಕ್ಕೆ ಸಕಲ ಸಿದ್ಧತೆ. ನಾಳೆ ಭರ್ಜರಿ ಶಕ್ತಿ ಪ್ರದರ್ಶನದ ಮೂಲಕ ಲೋಕಸಭಾ ಚುನಾವಣೆಗೆ 3ನೇ ಬಾರಿ ನಾಮಪತ್ರ ಸಲ್ಲಿಸಲಿರೋ ನಮೋ. ಲೋಕಸಭಾ ಚುನಾವಣೆಗೆ ಆಪ್ ಪಕ್ಷದಿಂದ ಗ್ಯಾರಂಟಿ ಘೋಷಣೆ. ದೆಹಲಿ ಮತದಾರರಿಗೆ 10 ಭರವಸೆಗಳನ್ನು ನೀಡಿದ ಕೇಜ್ರಿವಾಲ್. 200 ಯೂನಿಟ್ ಉಚಿತ ವಿದ್ಯುತ್ ಸೇರಿ ಹಲವು ಯೋಜನೆ ನೀಡೋದಾಗಿ ಡೆಲ್ಲಿ ಸಿಎಂ ಹೇಳಿಕೆ. ಬೆಂಗಳೂರಲ್ಲಿ ಮುಂದುವರೆದ ಬಾಂಬ್ ಬೆದರಿಕೆ ಮೇಲ್. 6 ಆಸ್ಪತ್ರೆಗಳಿಗೆ ದುಷ್ಕರ್ಮಿಗಳಿಂದ ಬಾಂಬ್ ಥ್ರೆಟ್. ಪೊಲೀಸರಿಂದ ಪರಿಶೀಲನೆ. ಹುಸಿ ಬಾಂಬ್ ಕರೆ ಅನ್ನೋದು ಕನ್ಫರ್ಮ್. ಗದಗ್ನಲ್ಲಿ ದೇಶ ಸೇವೆ ಮುಗಿಸಿ ತಾಯ್ನಾಡಿಗೆ ವಾಪಸ್ಸಾದ ಯೋಧ. ನಗರದ ಹಳೆ ಡಿಸಿ ಆಫೀಸ್ ಸರ್ಕಲ್ನಲ್ಲಿ ಅದ್ಧೂರಿ ಸ್ವಾಗತ. ಅಖಿಲ ಕರ್ನಾಟಕ ಮಾಜಿ ಸೈನಿಕರಿಗೆ ಸಂಘದಿಂದ ಗ್ರ್ಯಾಂಡ್ ವೆಲ್ಕಮ್. ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಮತ್ತೆ ಕಾಡಾನೆ ಪ್ರತ್ಯಕ್ಷ. ಗಜರಾಜನ ಕಂಡು ವಾಹನ ಸವಾರರಲ್ಲಿ ಆತಂಕ. ಆನೆಯನ್ನ ಕಂಡು ಬುಲೆರೋ ವಾಹನ ಗುಂಡಿಗೆ ಇಳಿಸಿದ ಚಾಲಕ. ಕಗ್ಗಲಿಪುರದಲ್ಲಿ ನಟ ಚೇತನ್ ಚಂದ್ರ ಮೇಲೆ ಹಲ್ಲೆ. ಕಾರನ್ನ ಅಡ್ಡಗಟ್ಟಿ 20 ಜನರಿಂದ ಥಳಿತ. ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ನಿನ್ನೆ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆರ್ಸಿಬಿಗೆ ಭರ್ಜರಿ ಜಯ.
ದೆಹಲಿ ಪಡೆಯನ್ನ ಬಗ್ಗು ಬಡಿದ ಪಾಕ್ ಪಡೆ 47 ರನ್ಗಳಿಂದ ಗೆದ್ದು ಪ್ಲೇ ಆಫ್ ಕನಸು ಜೀವಂತವಾಗಿಸಿಕೊಂಡ ಬೆಂಗಳೂರು ಬಾಯ್ಸ್. ಐಪಿಎಲ್ ಇವತ್ತಿನ ಪಂದ್ಯದಲ್ಲಿ ಗುಜರಾತ್ ಕೋಲ್ಕತಾ ಸೆಣಸಾಟ. ಟೇಬಲ್ ಟಾಪ್ನಲ್ಲೇ ಇರಲು ಕೆಕೆಆರ್ ಹೋರಾಟ. ಪ್ಲೇ ಆಫ್ ಹಂತಕ್ಕೇರಲು ಗಿಲ್ ಪಡೆಯ ಫೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.